ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಡಿಸಿಎಂ ಬಗ್ಗೆ ಮಾತಾಡಿದ್ರೆ ಸಚಿವರು ಬಾಯಿಗೆ ಬೀಗ ಹಾಕೋರಿ, ಮಾತಾಡಿದ್ರೆ ನೋಟಿಸ್ ಇಶ್ಯೂ ಮಾಡಿತಾನೆ ಅಂತ ಹೇಳಿದ್ರು ಡಿ.ಕೆ. ಶಿವಕುಮಾರ್ ಅವರು. ಪಕ್ಷದ ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಪಕ್ಷವನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕಾದಾಗ ಹೇಳಿರ್ತಾರೆ. ಅದನ್ನು ನಾನು ಅದಕ್ಕೆ ಸರಿ ತಪ್ಪು ಅಂತ ವಿಮರ್ಶೆ ಮಾಡೋದಕ್ಕೆ ಉತ್ತರ ಕೊಡಲಿಕ್ಕೆ ನಾನು ಸೂಕ್ತ ಅಲ್ಲ. ಸರ್, ಸಚಿವ ಸಂಪುಟ ಬಗ್ಗೆ ಏನ ಸರ್? ಸಚಿವ ಸಂಪುಟ ಇಲ್ಲ, ಕೆಲವು ಸಚಿವರು ರಾಜೀನಾಮೆ ಕೊಡಬೇಕು ನೋಡ್ರಿ. ಅಧಿಕೃತವಾಗಿ ವೇಣುಗೋಪಾಲ್ ಹೇಳಬೇಕು, ಸುರ್ಜೇವಾಲ ಹೇಳಬೇಕು, ಕೈ ಬಿಡೋದು ತಗೊಳ್ಳೋದು ವಿಮರ್ಶೆ ಮಾಡೋದು, ಅಥವಾ ಇಲ್ಲ ಮುಖ್ಯಮಂತ್ರಿಗಳು ಹೇಳಬೇಕು. ಹೈಕಮಾಂಡ್ ಹೇಳೋದಾದರೆ ರಾಷ್ಟ್ರೀಯ ಅಧ್ಯಕ್ಷರು ಮಾತಾಡಲ್ಲ, ಅವ್ರು ಡೈರೆಕ್ಷನ್ ಕೊಡ್ತಾರೆ. ವೇಣುಗೋಪಾಲ್, ಸುರ್ಜೇವಾಲ ಮುಖ್ಯಮಂತ್ರಿಗೆ ಇರ್ತಕ್ಕಂಥ ಅಧಿಕಾರ ಮಂತ್ರಿಗಳನ್ನ ಬಿಡೋದು, ತಗೊಳ್ಳೋದು, ಖಾತೆ ಬದಲಾವಣೆ ಮಾಡೋದು ಅವ್ರು ಹೇಳ್ಬೋದು. ಇನ್ನು ಬೇರೆ ಯಾರು ಹೇಳಿದ್ರು ಅದು ಬಿಟ್ಬಿಡಿ. ಒಂದೊಂದು ಸಂದರ್ಭದಲ್ಲಿ ನಡೆಯುತ್ತೆ. ಬಟ್ ನಾವು ಟ್ರಾನ್ಸ್ಪರೆನ್ಸಿ ಕಮಿಟಿ ಮಾಡಿದೆ, ತನಿಖೆ ಆಗುತ್ತೆ. ಹಾಗಾದರೆ ಕೇಂದ್ರದಲ್ಲಿ ಯಾವ್ದಾದ್ರು ತಪ್ಪಾದರೆ ಮೋದಿಯವರು ರಾಜೀನಾಮೆ ಕೊಡ್ತಾರಾ ಹೇಳಿ? ಬಿಜೆಪಿ ಯಾರು ಹಿಂದೆ ಎಲ್ಲ ನಡೆದಿದೆ ಭಾಳಷ್ಟು, ಅವರು ಮುಖ್ಯಮಂತ್ರಿನೇ ಕೊಡ್ತಾರೆ ಅಂತ ಅನ್ನೋದು ನಾವು ಆಮೇಲೆ ನೋಡೋಣ, ಯೋಚನೆ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.